ಸಮಯ ಬಹಳಷ್ಟಾಗಿದೆ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೂ ಹೋಗೋದಿಲ್ಲ. ಆದರೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಈ ನಾಡಿನಲ್ಲಿ ಬಹುಶಃ ಕೆಂಪೇಗೌಡರು ಜನಿಸದೆ ಹೋಗಿದ್ರೆ, ಈ ಬೆಂಗಳೂರಿನನ್ನ ಆಧುನಿಕ ಬೆಂಗಳೂರಿನಾಗಿ ಪರಿವರ್ತನೆ ಮಾಡದೆ ಹೋಗಿದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ನಗರವನ್ನ ಕಟ್ಟಬೇಕು ಅಂತ ಹೇಳಿ ಚಿಂತನೆ ಮಾಡದೆ ಹೋಗಿದ್ರೆ, ಬಹುಶಃ ಬೆಂಗಳೂರು ಇವತ್ತು ಬೆಂಗಳೂರು ಇರ್ತಾ ಇತ್ತೋ ಇಲ್ವೋ ಅನ್ನೋ ಅನುಮಾನ ಕೂಡ ನಮಗೆ ಬರುತ್ತೆ. ಮಾಗಡಿ ಕೆಂಪೇಗೌಡರು ಅವರ ದೂರದೃಷ್ಟಿ ಎಷ್ಟಿತ್ತು ಅಂತ ಹೇಳಿದ್ರೆ, ಶತಮಾನಗಳ ಮುಂದಕ್ಕೆ ನಾನು ಯೋಚನೆ ಮಾಡುವಂತಹ ದೂರದೃಷ್ಟಿಯನ್ನ ಇಟ್ಟುಕೊಂಡು ಈ ಬೆಂಗಳೂರನ್ನ ಕಟ್ಟಿದ್ದಾರೆ. ಯಾವ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡದೆ ರೈತರಿಗೋಸ್ಕರ ಮಾರುಕಟ್ಟೆಗಳನ್ನ ಮಾಡಿದ್ರು, ರೈತರಿಗೋಸ್ಕರ ಮತ್ತು ಜನರು ಕುಡಿಯುವುದಕ್ಕೆ ನೀರಿಗೋಸ್ಕರ ನೂರಾರು ಕೆರೆಗಳನ್ನ ಕಟ್ಟಿದ್ರು. ಬಹುಶಃ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಪಟ್ಟಣಗಳನ್ನ ಮಾಡಿ ತೋರಿಸಿದ್ದಾರೆ. ಇವತ್ತಿನ ಬೆಂಗಳೂರು ಆಧುನಿಕ ಬೆಂಗಳೂರು ಆಗಿರಬಹುದು, ಆದರೆ ಆ ಕಾಲಘಟ್ಟಕ್ಕೆ ಬೆಂಗಳೂರು ಆಧುನಿಕ ಬೆಂಗಳೂರು. ಶ್ರೀ ಕೆಂಪೇಗೌಡರು ಬಹುಶಃ ಆ ದೃಷ್ಟಿಕೋನವನ್ನ ಇಟ್ಟುಕೊಂಡು, ಅವರಿಗೆ ಕಲ್ಪನೆ ಇತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ, ಒಂದು ದಿವಸ ಇದೇ ಬೆಂಗಳೂರು ವಿಶ್ವದಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಳ್ತಾ ಇದೆ, ಇಡೀ ವಿಶ್ವಕ್ಕೆ ಬೆಂಗಳೂರು ಪರಿಚಯ ಆಗ್ತದೆ ಅಂತೇಳಿ ಅವರಿಗೆ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರ ದೂರದೃಷ್ಟಿ ಇವತ್ತು ಈ ಆಧುನಿಕ ಬೆಂಗಳೂರು ಇಡೀ ವಿಶ್ವಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದನ್ನ ನಾವು ಮೆಚ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚು ಸಮಯ ಇಲ್ಲ, ಚರಿತ್ರೆಯನ್ನ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಪ್ರಸ್ತುತ ಬೆಂಗಳೂರು ಅನೇಕ ಮಹನೀಯರು ಈ ಬೆಂಗಳೂರನ್ನ ಬೆಳೆಸಿದ್ದಾರೆ. ಅನೇಕ ಮಹನೀಯರು ಬೆಂಗಳೂರಿಗೆ ಶಕ್ತಿಯನ್ನ ತುಂಬಿದ್ದಾರೆ. ಇವತ್ತು ಈ ಬೆಂಗಳೂರು ಬ್ಯಾಂಗ್ಳೂರ್ ಟು ಬಾಸ್ಟನ್ ಆಗಬೇಕಾದ್ರೆ, ಬ್ಯಾಂಗ್ಳೂರ್ ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗಬೇಕಾದ್ರೆ, ಬೆಂಗಳೂರಿಂದ ಇಡೀ ವಿಶ್ವಕ್ಕೆ ಲಕ್ಷಾಂತರ ಜನ ಕೆಲಸ ಮಾಡೋದಕ್ಕೆ ಹೋಗಬೇಕಾದ್ರೆ ಅವರೆಲ್ಲರ ಪರಿಶ್ರಮ ಮತ್ತು ಕೊಡುಗೆ ಇದೆ ಅನ್ನೋದನ್ನ ನಾನು ಇವತ್ತು ನೆನೆಸ್ಕೊಳ್ತೇನೆ. ಅದರಲ್ಲಿ ವಿಶೇಷವಾಗಿ ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ಎಸ್.ಎಂ. ಕೃಷ್ಣ ಅವರು ನನಗಾಗ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ಗಾಗ್ಲಿ, ನಾವು ಅವರ ಸಂಪುಟದಲ್ಲಿ ಇದ್ದದ್ದೇ ನಮ್ಮ ಪುಣ್ಯ ಅದೃಷ್ಟ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅವರು ಬೆಂಗಳೂರನ್ನ ಇಡೀ ವಿಶ್ವಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಪರಿಚಯ ಮಾಡಿದ್ರು. IT ರೆವಲ್ಯೂಷನ್ ಆದದ್ದು ಬೆಂಗಳೂರಿನಲ್ಲಿ ಅವರ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಕನಿಷ್ಠ 50 ಕಂಪನಿಗಳು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದ್ದನ್ನು ನಾನು ಸ್ಮರಿಸ್ತೇನೆ. ಪ್ರಪಂಚದಲ್ಲಿ ಯಾವುದೇ IT ಕಂಪನಿ ಇರಬಹುದು, ಅದೆಲ್ಲವೂ ಕೂಡ ಅವರ ಆಫೀಸ್ಗಳು ಇಲ್ಲಿ ಬೆಂಗಳೂರಿನಲ್ಲಿದ್ದಾವೆ. ಅವರ ಕಂಪನಿಗಳು ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಲಕ್ಷಾಂತರ ಜನರಿಗೆ, ನಮ್ಮ ಯುವಕರಿಗೆ ಕೆಲಸಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಒಂದೇ, ಕರ್ನಾಟಕ ಒಂದೇ ಈ ದೇಶದ 40% ಸಾಫ್ಟ್ವೇರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಉತ್ಪತ್ತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಸಂತೋಷ ಆಗೋದಿಲ್ವಾ? ಇವತ್ತು ಆಧುನಿಕ ಬೆಂಗಳೂರು ಇನ್ನೂ ಚೆನ್ನಾಗಾಗಬೇಕು. ಇನ್ನು ನಾವೆಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಇರೋಗಾಗಬೇಕು. ಇಲ್ಲಿನ ಸಾರಿಗೆ ಸಮಸ್ಯೆ ಬಗೆಹರಿಬೇಕು, ರಸ್ತೆ ಸಮಸ್ಯೆ ಬಗೆಹರಿಬೇಕು,
ಶಾಂತಿಯಿಂದ ನಾವು ನೆಮ್ಮದಿಯಿಂದ ಜೀವನ ಮಾಡೋದಕ್ಕಾಗಬೇಕು. ನಾವು ಕಳೆದ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಹೇಳಿ ಮಾಡಿದ್ರು. ಸಾವಿರಾರು ಜನ, ಲಕ್ಷಾಂತರ ಜನ ಅದರಲ್ಲಿ ಭಾಗವಹಿಸಿದ್ರು. 250ಕ್ಕೂ ಹೆಚ್ಚು ದೇಶಗಳಿಂದ ಜನ ಬಂದಿದ್ರು. 10,25,000 ಕೋಟಿ ಬಂಡವಾಳ ಹೂಡಿಕೆ ಮಾಡ್ತೇವೆ ಅಂತೇಳಿ MOUಗಳು ಸೈನ್ ಮಾಡಿದ್ರು. ಈಗಾಗಲೇ ಅದರಲ್ಲಿ ಸುಮಾರು 5-6 ಲಕ್ಷ ಕೋಟಿ ಬೆಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಕೂಡ ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ನಾವು ಇಲ್ಲಿ ಫ್ಯಾಕ್ಟರಿ ಮಾಡ್ತೇವೆ, ನಾವು ಇಲ್ಲಿ ನಮ್ಮ ಸಂಸ್ಥೆಗಳು ಮಾಡ್ತೇವೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿನ್ನೆ ದಿವಸ ನನ್ನ ಹತ್ರ ಯಾರೋ ಒಬ್ರು ಹೈದರಾಬಾದಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿದ್ರು. ಅವರು ಒಂದು ಮಾತು ಹೇಳಿದ್ರು, ನಾವು ಎಷ್ಟೇ ಹೈದರಾಬಾದ್ನವರು ಪ್ರಯತ್ನ ಮಾಡಿದ್ರು ಕೂಡ ಜನ ಬೆಂಗಳೂರಿಗೆ ಹೋಗ್ತಾರೆ, ನಿಮ್ಮೂರಿಗೆ ಬರ್ತಾರೆ ಸಾರ್ ಅಂದ್ರು. ಅಂದ್ರೆ ಇಲ್ಲಿನ ಜನ ಆಗಬಹುದು, ಇಲ್ಲಿನ ಪರಿಸರ ಆಗಬಹುದು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆಕರ್ಷಣೆಯಾಗಿ ಇರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾವು ಇಷ್ಟೆಲ್ಲ ಚಿಂತನೆ ಮಾಡ್ತೇವೆ, ಆಲೋಚನೆಗಳನ್ನು ಮಾಡ್ತೇವೆ. ನಮ್ಮ ಬೆಂಗಳೂರು ದೊಡ್ಡದಾಗಬೇಕು, ಕರ್ನಾಟಕ ದೊಡ್ಡದಾಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ವಿದ್ಯೆ ಸಿಗಬೇಕು ಅಂತೇಳಿ. ಆದ್ರೆ ನಮ್ಮ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ. ಹಿಂದೆ ಸಿದ್ದರಾಮಯ್ಯನವರಿದ್ದಂತಹ ಸಂದರ್ಭದಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಹೆಬ್ಬಾಳದಿಂದ ಚಾಲುಕ್ಯ ಸರ್ಕಲ್ ವರೆಗೂ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಜಾರ್ಜ್ ಸಾಹೇಬ್ರು ಇಲ್ಲೇ ಕೂತಿದ್ದಾರೆ. ಅದನ್ನ ವಿರೋಧ ಮಾಡಿದ್ರು. ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ವಿರೋಧ ಮಾಡ್ತಾರೆ. ಕುಡಿಯೋದಕ್ಕೆ ನೀರು ಸಾಕಾಗೋದಿಲ್ಲ, ಕಾವೇರಿಯಲ್ಲಿ ಈಗಾಗಲೇ 5ನೇ ಸ್ಟೇಜ್ ಮುಗಿದೋಗಿದೆ, ಇನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕುಡಿಯೋ ನೀರಿಗೆ ಯೋಜನೆಯನ್ನ ಮಾಡಿದ್ರೆ ಅದನ್ನ ವಿರೋಧ ಮಾಡ್ತಾರೆ. ಇವತ್ತು ಬೆಂಗಳೂರು ಬೆಳಿಬೇಕು, 30 ವರ್ಷ ಕಳೆದಿದೆ. ನೈಸ್ ರಸ್ತೆಯನ್ನ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೆ ಶುರು ಮಾಡಿ 30 ವರ್ಷದಿಂದನೂ ವಿರೋಧ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ಬೆಂಗಳೂರಿಂದ ಮೈಸೂರುವರೆಗೆ ರಸ್ತೆ ಮಾಡಬೇಕು, ನೈಸ್ನವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿ ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನ ಮೇಲೆ ಇರ್ತಕ್ಕಂಥ ಹೊರೆಯನ್ನ ತಪ್ಪಿಸಬೇಕು ಅಂತೇಳಿ ಮಾನ್ಯ ಶಿವಕುಮಾರ್ ಅವರು ಇವತ್ತು ಒಂದು ಹೊಸ ಯೋಜನೆಯನ್ನ, ಅಭೂತಪೂರ್ವಕವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬೆಂಗಳೂರಿನ ಪಕ್ಕದಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟ್ರೆ ಅದನ್ನ ವಿರೋಧ ಮಾಡ್ತೀರಾ? ಯಾವ ಉದ್ದೇಶ ಇದೆ ನಿಮಗೆ? ಬೆಂಗಳೂರು ಅಭಿವೃದ್ಧಿ ಆಗಬಾರ್ದಾ? ಕರ್ನಾಟಕ ಅಭಿವೃದ್ಧಿ ಆಗಬಾರ್ದಾ? ನಿಮ್ಮ ಸಹಕಾರ ಕೊಡಿ. ಟೀಕೆ ಮಾಡೋದ್ರಲ್ಲಿ ನಾವ್ಯಾರು ನಿಮ್ಮನ್ನ ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಡಿ. ಆದ್ರೆ ಬೆಂಗಳೂರಿನ ಬೆಳೆಸಬಾರದು, ಕರ್ನಾಟಕವನ್ನ ಅಭಿವೃದ್ಧಿ ಮಾಡಬಾರದು ಅನ್ನುವಂತ ನಿಮ್ಮ ಚಿಂತನೆಗಳೇನಿದ್ದಾವೆ ಅದನ್ನ ಜನ ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಆ ಸ್ನೇಹಿತರಿಗೆ ಈ ಒಂದು ವೇದಿಕೆ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಸ್ನೇಹಿತರೆ, ಇವತ್ತು ಬಹಳ ಸಮಯ ಆಗಿದೆ, ಬಹಳಷ್ಟು ಜನ ಆಗಾಗ್ಲೇ ಹೊರಟಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಮಾತಾಡಬೇಕು, ಸ್ವಾಮೀಜಿಯವರು ಆಶೀರ್ವಚನ ಮಾಡಬೇಕು. ಹಾಗಾಗಿ ನಾನು ಹೆಚ್ಚು ಮಾತನಾಡದೆ ತಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇವತ್ತು 517ನೆಯ ಜಯಂತಿ ನಾಡಪ್ರಭು ಕೆಂಪೇಗೌಡರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಭಕ್ತಿಪೂರ್ವಕವಾದ ನಮನಗಳನ್ನ ಅವರಿಗೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.